ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಸೋಮವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತೊಂದು ವಿಶೇಷ ಏನಂತ ಹೇಳಿದರೆ, ಇವತ್ತು ಒಂದೇ ದಿನ ನಮಗೆ 2 ಫಂಕ್ಷನ್ ಇದೆ. ಅದು ಹೇಗೆ ಅಂತ ಹೇಳಿದರೆ, ಮಧ್ಯಾಹ್ನ ಒಂದು ಫಂಕ್ಷನ್ ಇದೆ, ರಾತ್ರಿಗೆ ಒಂದು ಫಂಕ್ಷನ್ ಇದೆ. ಹಾಗಾಗಿ ಇವಾಗ ಮಧ್ಯಾಹ್ನ ಫಂಕ್ಷನಿಗೆ ನಾನು ಹೋಗ್ತಾ ಇದ್ದೀನಿ. ಮನೆಯವರು ಮದುವೆಗೆ ಹೋಗಿದ್ದಾರೆ. ಮದುವೆ ಹುಡುಗಿ ಮನೇಲಿರೋದ್ರಿಂದ ಹುಡುಗಿ ಮನೆಗೆ ಮದುವೆಗೆ ಅವರು ಹೋಗಿದ್ದಾರೆ. ಸ್ವಲ್ಪ ದೂರ ಇದು. ಮತ್ತು ರಾತ್ರಿ ರಿಸೆಪ್ಷನ್ ಇದೆ. ಆ ರಿಸೆಪ್ಷನಿಗೆ ನಾವೆಲ್ಲರೂ ಹೋಗ್ತೀವಿ. ಮತ್ತು ಮಧ್ಯಾಹ್ನ ಮನೆ ಓಪನ್ ಇರೋದ್ರಿಂದ ಆ ಮನೆ ಓಪನಿಗೆ ನಾನು ಮಕ್ಕಳು ಹೋಗ್ತಾಯಿದ್ದೀವಿ. ಮತ್ತು ಪಕ್ಕದ ಮನೆಯವ್ರನ್ನ ಬರ್ತೀನಿ ಅಂತ ಹೇಳಿದರು. ಅವ್ರನ್ನ ಸಹ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಅವರು ಬಂದರು. ಮತ್ತು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ವಿ. ಇಲ್ಲೇ ಹತ್ತಿರ 10 ನಿಮಿಷದ ದಾರಿ. ಹಾಗಾಗಿ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಮನೆಗೆ ಹೋದ್ವಿ. ತುಂಬ ಫೋಟೋ ಶೂಟ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ತುಂಬ ಜನ ಅಂತಂದರೆ ತುಂಬ ಜನ ಇತ್ತು. ನುಗ್ಗಕ್ಕೇ ಆಗ್ತಿರಲಿಲ್ಲ, ನಡೆಯೋಕ್ಕೇ ಆಗ್ತಿರಲಿಲ್ಲ. ಹಾಗಾಗಿ ಮತ್ತು ಮಧ್ಯಾಹ್ನ ಬಿರಿಯಾನಿ ಎಲ್ಲ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮತ್ತು ಬಂದು ರೆಸ್ಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಒಂದು 5 ಗಂಟೆಗೆ ನಾನು ಎದ್ದುಬಿಟ್ಟು ಸ್ವಲ್ಪ ಮುಂದೆ ಹಿಂದೆ ಎಲ್ಲ ಗುಡಿಸೋದು. ಒಂದಿನ ಗುಡಿಸಿಲ್ಲ ಅಂತ ಹೇಳಿದರೆ, ನಿನ್ನೆ ಮಳೆ ಬಂತು, ಗುಡ್ಸೋಕ್ಕಾಗಿರಲಿಲ್ಲ. ಹಾಗೆ ಇವತ್ತು ಗುಡಿಸ್ಕೊಬಿಡು ಅಂತ ಹೇಳಿ ಹಾಗೆ ನಾನು ಎಲ್ಲನೂ ಗುಡಿಸ್ಕೊಂಡೆ. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ನಾವು ನಾಳೆ 26 ಮಂಗಳವಾರ 2 ದಿನಕ್ಕೆ ಟ್ರಿಪ್ ಇಟ್ಟಿದ್ದೀವಿ. ನಮ್ಮ ಫ್ಯಾಮಿಲಿ ಟೂರು. ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಕೊಲ್ಲೂರು ಮೂಕಾಂಬಿಕಾ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಉಡುಪಿ ಮತ್ತು ಮುರುಡೇಶ್ವರ ಇಷ್ಟು ಪ್ಲೇಸನ್ನ ಕಾಣೋದಕ್ಕೆ ನಾವು 2 ದಿನ ಟ್ರಿಪ್ಪು ಮಾಡಿದ್ದೀವಿ. ಹಾಗಾಗಿ ನಿನ್ನೆ ಒಗೆದಿದ್ದು ಬಟ್ಟೆಗಳೆಲ್ಲ ಇತ್ತು, ಅದು ಸಹ ಎಲ್ಲ ಮಡಚಿಟ್ಕೊಳ್ಳುವ. ಮತ್ತು ನಾಳೆ ಟ್ರಿಪ್ಪಿಗೆ ಇರೋ ಬಟ್ಟೆಗಳನ್ನ ನಾನು ಎಲ್ಲನೂ ಸೆಟ್ ಮಾಡ್ಕೊಳ್ಳುವ ಅಂತ ಹೇಳಿ ಒಂದೇ ಸಲ ಒಂದೇ ಕೆಲಸದಲ್ಲಿ ಮುಗೀತದಲ್ಲ ಅಂತ ಹೇಳಿ ಹಾಗೆ ನಾನು ನೋಡಿಕೊಂಡೆ. ಮತ್ತು ನಮ್ಮ ಚಿಕ್ಕ ಮಕ್ಕಳಿಗೆ ತುಂಬಾ ಬಟ್ಟೆ ಬೇಕು. ನಮಗೇನೋ 3 ಜೊತೆ ಡ್ರೆಸ್ಸು ಸಾಕು ಅಂತ ಹೇಳಿದರು. ಹಾಗೆ ಮಗನಿಗೆ ತುಂಬ ಬೇಕಲ್ಲ ಅಂತೇಳಿ ಅವನಿಗೆ ಯಾವ್ಯಾವ ಬೇಕು ಅಂತ ಹೇಳಿ ಎಲ್ಲನೂ ತೆಗೆದಿಟ್ಕೋತಾ ಇದ್ದೆ. ಹಾಗೆ ಮನೆಯವ್ರದ್ದು ಶರ್ಟ್ ಎಲ್ಲ ಇಸ್ತ್ರಿ ಮಾಡಿದೆ. ಮತ್ತು ನಮ್ಮದು ಕೇರಳ ಟ್ರೆಡಿಷನ್ನವರು ಸೆಟ್ ಸ್ಯಾರಿ ಅಂತ ಉಂಟು, ಅದು ಸಹ ನಾನು ತಗೊಂಡೆ. ಅದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸ್ನಾನ ಮಾಡಿ ಇಡುವ ಅಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದು ಸಹ ನಾನು ತಗೊಂಡೆ. ಮತ್ತು ಒಂದು ಬ್ಯಾಗಲ್ಲಿ ಮಗನದು ಬಟ್ಟೆನೇ ಆಯಿತು, ಇನ್ನೊಂದು ಬ್ಯಾಗಲ್ಲಿ ನಮ್ಮ 3 ಜನದ ಬಟ್ಟೆ ಆಯಿತು. ಹಾಗೆ 6 ಗಂಟೆ ಆಯಿತು, ದೀಪ ಎಲ್ಲ ಇಟ್ಬಿಟ್ಟು ನಾವು ಇನ್ನು ಮದುವೆ ರಾತ್ರಿ ರಿಸೆಪ್ಷನ್ ಇತ್ತು, ಆ ರಿಸೆಪ್ಷನ್ನಿಗೆ ಹೊರಡುವ ಅಂತ ಹೇಳಿ ರಿಸೆಪ್ಷನ್ನಿಗೆ ಹೊರಡ್ತಾ ಇದ್ದೀವಿ. ಅದು ಸಹ ಹತ್ರ ಇರೋದ್ರಿಂದ ಅದನ್ನು ನಾವು ನಡ್ಕೊಂಡೇ ಹೋದ್ವಿ. ಅಲ್ಲೂ ಏನು ಜನ ಅಂತ ಅಂದರೆ, ಇದು ಲಾಸ್ಟ್ ಫಂಕ್ಷನ್ನೇ. ಇನ್ನು ಮಳೆಗಾಲ ಸ್ಟಾರ್ಟ್ ಆದರೆ ಇನ್ನು ಫಂಕ್ಷನ್ ಏನು ಇರೋದಿಲ್ಲ. ಇದು ಲಾಸ್ಟ್ ಫಂಕ್ಷನ್. ಹಾಗಾಗಿ ತುಂಬಾ ಚೆಂದ ಇತ್ತು. ಬಿರಿಯಾನಿ, ಕಬಾಬು ಮತ್ತು ಚಪಾತಿ, ಕುರ್ಮ ಎಲ್ಲ ಇತ್ತು. ಮತ್ತು ತಿನ್ನೋದಕ್ಕೆ ಐಸ್ ಕ್ರೀಮು, ಜಾಮೂನು ಹೀಗಂತ ಫುಡ್ಡೆಲ್ಲ ಇತ್ತು. ಒಳ್ಳೆ ಚೆಂದ ಇತ್ತು ಮದುವೆ. ಹಾಗೆ ಮದುವೆಯಲ್ಲಿ ಡ್ಯಾನ್ಸ್ ಎಲ್ಲ ಇತ್ತು. ಸ್ವಲ್ಪ ಹೊತ್ತು ನೋಡಿಕೊಂಡು ನಿಂತು ಹಾಗೆ ಮನೆ ಕಡೆ ಹೋಗುವ ಅಂತ ಹೇಳಿ ಬರ್ತಾಯಿದ್ದೀವಿ. ಇವತ್ತಿಂದು ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.